ನಮಸ್ಕಾರ ಎಲ್ರಿಗೂ, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ತಂದಿದ್ದೀನಿ. ಆಲ್ಮೋಸ್ಟ್ ನಾನು ದೇವ್ರ ಸಾಮಾನು ತೊಳೆದು ಒಂದು ತಿಂಗಳುಗಳೇ ಆಯ್ತಾ ಬಂತು. ಯಾಕಂದರೆ ಇವಾಗ ಮಕ್ಕಳಿರೋದ್ರಿಂದಾಗಿ ನಾನು ವಾರ ತೊಳೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮದು ಜಾಸ್ತಿ ಬೇರೆ ಇದೆ ದೇವ್ರ ಸಾಮಾನುಗಳು. ತಿಂಗಳುಗಳೇ ಕಳೆದಿವೆ. ತಿಂಗಳು ಮೇಲೆ ಒಂದು ವಾರ ಆಯಿತು ಅಂದ್ಕೊಳ್ಳಿ. ತುಂಬಾ ಗಲೀಜಾಗಿದೆ. ನಮ್ಮದೆಲ್ಲ ಸ್ವಲ್ಪ ಬೆಳ್ಳಿ ಸಾಮಾನಿದೆ, ಇನ್ನು ಮಿಕ್ಕಿದ ಸ್ವಲ್ಪ ಹಿತ್ತಾಳೆನೂ ಇದೆ, ಸ್ವಲ್ಪ ಸ್ಟೀಲ್ಗಳು ಇದೆ. ತುಂಬಾ ಇದೆ ನಮ್ಮ ಮನೇಲಿ ದೇವ್ರ ಸಾಮಾನುಗಳು. ಸೊ ಇವಾಗ ಯಾರ್ಯಾರು ಬೆಳ್ಳಿ ಪಾತ್ರೆ ಉಜ್ಜೋಕ್ಕೆ ಕಷ್ಟಪಡ್ತಾ ಇದ್ದೀರೋ ಸೊ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ವೀಡಿಯೋ ತಂದಿದ್ದೀನಿ ನಾನು. ನೀವು ನೋಡ್ತಿರ್ಬೋದು, ಒಂದು ಕ್ಲೀನ್ ಮಾಡಿರೋ ಇದು ಬಟ್ಲು, ಇನ್ನೊಂದು ಕ್ಲೀನ್ ಮಾಡದೇ ಇರೋದು. ಸೊ ಎರಡರದ್ದು ಡಿಫ್ರೆನ್ಸ್ ನೋಡ್ಬೋದು. ನೀವು ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಏನು ಬೇಡ, ಅತಿ ಸುಲಭವಾಗಿ ಲೈಟಾಗಿ ಇದು ಯಾವುದು ಅಂತ ನಾನು ಕೆಮಿಕಲ್ ನಿಮಗೆ ಹೇಳ್ತೀನಿ. ಇದೊಂದು ಬಂದು ವಾಟರ್ ಟೈಪ್ ಇರುತ್ತೆ. ಸೊ ಇದು ಕೆಮಿಕಲ್ಲು. ನಿಮ್ಗೆ ಆಗಲ್ಲ ಅಂದರೆ ಬೇಕಾದ್ರೆ ನೀವು ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನೋಡ್ತಿದ್ದೀರಾ, ಸೊ ತುಂಬಾ ಗಲೀಜಾಗಿದೆ ಚೊಂಬು. ಸೊ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ನಾನು ಏನೂ ಮಾಡ್ತಾಯಿಲ್ಲ, ಏನೂ ಕಷ್ಟಪಡ್ತಾಯಿಲ್ಲ. ಜಸ್ಟು ಏನು ಕೆಮಿಕಲ್ ಇದೆಯೋ ಲಿಕ್ವಿಡು ಅದನ್ನು ತಂದು ಒಂದು ಕಾಟನಿಗೆ ಹಾಕ್ಕೊಂಡು ಹತ್ತಿಗೆ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಸ್ಟ್ ಹಿಂಗೆ ಲೈಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಅದೆಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತಂದರೆ ನಿಜವಾಗ್ಲೂ ತುಂಬಾ ಸಖತ್ತಾಗಿ ಕ್ಲೀನ್ ಆಗುತ್ತೆ. ಈವನ್ ಕಾಲು ಚೈನು ಸಹ ನೀವು ಕ್ಲೀನ್ ಮಾಡ್ಕೋಬೋದು. ನನಗೆ ಸಿಲ್ವರಲ್ಲಿ ನಾನು ಕ್ಲೀನ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದ್ದೀನಿ. ವಿಭೂತಿ ಪುಡಿಲಿಕ್ಕೆ ಕ್ಲೀನ್ ಮಾಡಿದ್ದೀನಿ. ಮತ್ತು ಪೆಪ್ಸಿಡೆಂಟ್ ಬರುತ್ತೆ ಗೊತ್ತಾ ನಿಮಗೆ, ಮಾಮೂಲಿ ಅಲ್ಲಿಸ್ತೀವಲ್ಲ ಟೂತ್ಪೇಸ್ಟು, ಅದರಲ್ಲಿ ಕ್ಲೀನ್ ಮಾಡಿದ್ದೀನಿ. ಸಬೀನಾ, ಈ ಥರ ಸುಮಾರು ನಾನು ಟ್ರೈ ಮಾಡಿದೆ. ಬಟ್ ನನಗೆ ಯಾವುದು ಬೆಟರ್ ಅನ್ನಿಸ್ಲಿಲ್ಲ. ಇದಂತೂ ನನಗೆ ಸೂಪರ್ ಅಂತ ಅನ್ನಿಸ್ತು, ವಾವ್ ಅಂತ ಅನ್ನಿಸ್ತು ಒಂದು ಸೆಕೆಂಡ್ ಹೇಳ್ಬೇಕಂತಂದರೆ. ಸೊ ತುಂಬಾ ಗಲೀಜಾಗಿತ್ತು ನಮ್ಮ ದೇವ್ರ ಸಾಮಾನುಗಳು. ನೀವು ನೋಡ್ತಿರ್ಬೋದು, ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಒಳಗಡೆ ಅಂತೂ ಕಾಯಿನ್ ಇಟ್ಟಿದ್ವಲ್ಲ, ನೀರು ತುಂಬಿಟ್ಟಿರ್ತೀವಲ್ಲ, ತುಂಬಾ ಗಲೀಜಾಗಿತ್ತು. ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಈ ಮಾಹಿತಿನ ತಂದಿದ್ದೀನಿ. ಸೊ ಯಾರೆಲ್ಲ ಸಿಲ್ವರ್ ಐಟಮ್ ಕ್ಲೀನ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರೋ ಈ ಲಿಕ್ವಿಡ್ ಬಂದು ನಿಮಗೆ ಅಮೆಝಾನಲ್ಲಿ ಮತ್ತು ಡಿಮಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವಾಗಾದರೂ ತಾಮ್ರದ ಸಾಮಾನು ತೊಳೆದ್ರೆ, ಸೊ ತಾಮ್ರ ಸಾಮಾನು ತೊಳೆಯೋಕ್ಕೂ ನಾನು ಬೇರೆ ಪೌಡ್ರ್ ಯೂಸ್ ಮಾಡ್ತೀನಿ. ಸೊ ಅದು ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈಗಿನ ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಬೆಳ್ಳಿ ಪಾತ್ರೆದು ದೇವ್ರ ಸಾಮಾನು ಆದಷ್ಟು ಬೇಗ ಹೆಂಗೆ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು, ಸ್ವಲ್ಪ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿಬಿಟ್ಟು, ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ನಂದು 1 ತಿಂಗಳಾಗಿತ್ತು, ತುಂಬಾ ಗಲೀಜಾಯಿತು. ಹಾಗಾಗಿ ನನಗೆ ಒಳಗೆ ಒಂಚೂರು ಕರೆ ಇರಬಾರ್ದು ಚಂಬೊಳಗೆ, ಹಾಗೆ ಕ್ಲೀನಾಗಿ ಉಜ್ಜಿಬಿಡ್ಬೇಕು. ಸೊ ಉಜ್ತಾ ಇದ್ದೀನಿ. ಇದೆಲ್ಲ ಫೈನಲಾಗಿ ನಾನು ಆ ಲಿಕ್ವಿಡ್ನ ಒಂದು ಕಾಟನ್ಗೆ ಹಾಕ್ಕೊಂಡು ಉಜ್ಜೋದ್ರಿಂದ ಅದೊಂಥರ ಸ್ಮೆಲ್ ಇರುತ್ತೆ ಲಿಕ್ವಿಡು. ನೀವು ಯಾರಾದರೂ ಸೆನ್ಸಿಟಿವ್ ಇರೋರಾದರೆ ದಯವಿಟ್ಟು ಗ್ಲೌಸ್ ಯೂಸ್ ಮಾಡಿ ಕೈಗೆ. ಇಲ್ಲ ನಮಗೆ ಅಭ್ಯಾಸ ಇದೆ ಅನ್ನೋದಾದರೆ ಮಾಸ್ಕು ಗ್ಲೌಸ್ ಎರಡೂ ಯೂಸ್ ಮಾಡಿ. ಅಭ್ಯಾಸ ಇದೆ ಅನ್ನೋದಾದರೆ ಹಾಗೆ ಯೂಸ್ ಮಾಡ್ಕೊಳ್ಳಿ. ಈ ಬ್ರೀತಿಂಗ್ ಇಶ್ಯೂ ಇರೋರಿಗೆ ಮತ್ತು ಹೆಲ್ತ್ ಇಶ್ಯೂ ಇರೋರಿಗೆ, ಸ್ಕಿನ್ ಅಲರ್ಜಿ ಇರೋರಿಗೆ ಇವರೆಲ್ಲ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ನನಗೇನೂ ಇಲ್ಲ, ನಾನು ಹಾಗಾಗಿ ಆರಾಮಾಗಿ ಕೈಯಿಂದನೇ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಅಂತ ಹೇಳ್ಬೋದು. 1 ತಿಂಗಳವರೆಗೂ ಸಹ ಇದು ಕಪ್ಪಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸತಿಗೂ ಸಹ ಈವನ್ ನೀವು ಕಾಲು ಚೈನು ಬೆಳ್ಳಿ ಐಟಮ್ ಯಾವ್ದು ಬೇಕಾದರೂ ನೀವು ಕ್ಲೀನ್ ಮಾಡ್ಕೋಬೋದು. ತುಂಬ ಕೈಗೆ ಎಟುಕೆ ಬಳೆಯಲ್ಲೇ ಸಿಗುತ್ತೆ. ಒಂದು 110 ರೂಪಾಯಿ 120 ರೂಪಾಯಿಲೇ ನಿಮ್ಗೆ ಸಿಕ್ಬಿಡುತ್ತೆ. ಅಮೆಝೋನು, ಫ್ಲಿಪ್ಕಾರ್ಟು, ಡಿಮಾರ್ಟು ಎಲ್ಲ ಸಿಗುತ್ತೆ ಇದು ಲಿಕ್ವಿಡು. ಡಿಮಾರ್ಟಲ್ಲಿ ನಂಗೆ ಡೌಟ್ ಇದೆ, ಬಟ್ ಅಮೆಝಾನ್ ವೆಬ್ಸೈಟಲ್ಲಂತೂ ಸಿಗುತ್ತೆ. ಯಾರಿಗಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ. ಸೊ ಇದ್ರ ಹೆಸರು ಬಂದು ನಾನು ಹೇಳ್ತೀನಿ. ಸೊ ನೆಕ್ಸ್ಟು ನೀವು ಈ ಥರ ಕಾಟನಲ್ಲೆಲ್ಲ ಒರೆಸ್ಕೊಂಡಾದ್ಮೇಲೆ ದೀಪದಲ್ಲಿ ಎಣ್ಣೆ ಎಲ್ಲ ಬಿಟ್ಟಿರ್ತೀವಲ್ಲ, ಸೊ ಜಿಡ್ಡು ಅನ್ನೋದು ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ಬೇಕಾದರೆ ಸಬೀನಾದಲ್ಲಿ ವಾಶ್ ಮಾಡ್ಕೋಬೋದು. ವಾಶ್ ಮಾಡಿಕೊಂಡು ಮಾಮೂಲಿ ಒಣಗಿರೋ ಬಟ್ಟೆಲಿ ಒರೆಸ್ಬಿಟ್ಟು ನೀವು ಜೋಡಿಸ್ಕೋಬೋದು. ಸೊ ನಾನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇನ್ಯಾಕೆ ತಡ ಮಾಡೋದು, ಕಾಯ್ತಾ ಇದ್ದೀರಾ ಯಾವುದಿದು ಪ್ರಾಡಕ್ಟ್ ಅಂತ. ಆಲ್ಮೋಸ್ಟು ನೀವು ಆ ಡಬ್ಬ ನೋಡಿದರೆ ಅದ್ರ ಮೇಲೆ ಹೆಸರಿತ್ತು, ಬಟ್ ಅದು ಸ್ವಲ್ಪ ಹೆಸರು ಹೋಗಿದೆ. ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಹೆಸರು ಬಂದರೂ ರೂಪಿರಿ ಅಂತ ಹೇಳ್ಬಿಟ್ಟು, ರೂಪಿರಿ
ಅಂತ ಹೇಳ್ಬಿಟ್ಟು. ಇದು ಸಿಲ್ವರ್ ಐಟಮ್ ಕ್ಲೀನ್ ಮಾಡೋಕ್ಕೆ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕಾಮಾಕ್ಷಿ ದೀಪ ಅಂತೂ ರೆಗ್ಯುಲರಾಗಿ ಪ್ರಾಡಕ್ಟ್ ಸಿಗೋ ಮುಂಚೆ ಕ್ಲೀನ್ ಮಾಡೋಕ್ಕೆ ತುಂಬಾ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಎಲ್ಲ ಬೆಳ್ಳಿ ಐಟಮ್ಸು ಕ್ಲೀನ್ ಮಾಡೋಕ್ಕೆ ತುಂಬಾ ಈಸಿ ಆಗಿದೆ ನನಗೆ. ಸೊ ಯಾರೆಲ್ಲ ಈ ಬೆಳ್ಳಿ ಐಟಮ್ ಕ್ಲೀನ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ, ದಯವಿಟ್ಟು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಬಂದು 120 ರುಪೀಸ್ 130 ರುಪೀಸ್ ಚೇಂಜ್ ಆಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು ಆನ್ಲೈನ್ ವೆಬ್ಸೈಟಲ್ಲಿ ನಾನು ತರಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಲಿಂಕ್ ಬೇಕಂದರೆ ನನ್ನ ಕೇಳಿ, ಕಮೆಂಟ್ ಮಾಡಿ, ವಿಡಿಯೋ ಕೆಳಗೆ ನಾನು ಕೊಡ್ತೀನಿ ನಿಮಗೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ಫೈನಲ್ಲಾಗಿ ನನಗೆ ದೇವ್ರ ಸಾಮಾನು ಕೆಲಸ ಅಂತ ಬಂದರೆ ಮಿನಿಮಮ್ 6 to 7 hours ಬೇಕು. ಯಾಕಂದರೆ ನಾನು ತುಂಬ ಕ್ಲೀನಾಗಿ ನೀಟಾಗಿ ಮಾಡಬೇಕು. 6 to 7 hour ಆಗುತ್ತೆ ನಾನು ಕ್ಲೀನ್ ಮಾಡಿ ಜೋಡಿಸೋಷ್ಟರಲ್ಲಿ. ಫೈನಲಾಗಿ ಹಿಂಗಿದೆ ನೋಡಿ. ಇದಿನ್ನೂ ಆ್ಯಕ್ಚುಲಿ ಸಬೀನಾದಲ್ಲಿ ಏನೂ ಉಜ್ಜಿಲ್ಲ, ಜಸ್ಟ್ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಸಬೀನಾದಲ್ಲೆಲ್ಲ ಮತ್ತು ಸುಮ್ಮನೆ ಲೈಟಾಗಿ ಜಿಡ್ಡೆಲ್ಲ ಹೋಗಬೇಕಲ್ಲ, ಅದೆಲ್ಲ ಆದಮೇಲೆ ಬಟ್ಟೆಲಿ ಒರೆಸಿ ಜೋಡಿಸಿ ಹೆಂಗೆ ಪೂಜೆ ಆಯಿತು ಅಂತ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಆ್ಯಂಡ್ ಮತ್ತು ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ. ಸೊ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ವಿದ್ಯೆ ಬುದ್ಧಿ ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಎಲ್ರಿಗೂ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.